ಪ್ರಸನ್ನ ಸರ್, ಹೇಳಿ ಕಾವ್ಯ. ಶನಿವಾರ ಶನಿಮಹಾತ್ಮನ್ ಟೆಂಪಲ್ಗೆ ಹೋಗೋದು ಓಕೆ, ಬಟ್ ಹನುಮಂತನ ಟೆಂಪಲ್ಗೆ ಯಾಕೆ ಎಲ್ಲ ಹೋಗ್ತಾರೆ? ಎರಡು ಕಡೆನೂ ಹೋಗ್ತಾರೆ, ಆದರೆ ಮೇನ್ ಎಲ್ಲ ಜನಗಳು ಹನುಮಂತಂಗೆ ಹೋಗ್ತಾರೆ. ಯಾಕೆ ಅಂದರೆ ಶನಿಮಹಾತ್ಮಂದು ದೃಷ್ಟಿ ಅವ್ರ ಮೇಲೆ ಬೀಳಬಾರ್ದು, ಅದನ್ನು ಆಂಜನೇಯ ಸಂರಕ್ಷಿಸ್ತಾರೆ ಅಂತ. ಇದಕ್ಕೊಂದು ಕತೆ ಇದೆ, ತುಂಬ ಹಳೆ ಕತೆ. ಏನು ಅಂತಂದರೆ ಹನುಮಂತ ಒಂದು ದಿನ ತಪಸ್ಸು ಕೂತಿರ್ತಾರೆ, ನೀರು ಹರಿಯೋ ಥರ ಬೆಟ್ಟ ಗುಡ್ಡ ಹತ್ರ. ಶನಿಮಹಾತ್ಮ ನೋಡ್ತಾರೆ ಹನುಮಂತನ. ನೋಡಿ ಹನುಮಂತನ ಹತ್ರ ಹೋಗಿ, ನಿನಗೆ ಟೈಮ್ ಬಂದಿದೆ ಅಪ್ಪ, ನಿಂಗೆ ರಾಗತಿಲಿ ನಾನು ಬರಬೇಕೀಗ, ನಾನು ಬರಲಾ ಅಂತ ಕೇಳ್ತಾರೆ. ಆಯಿತು ಬಾ ಅಂತ ಹನುಮಂತ ಕೇಳ್ತಾರೆ. ಆಗ ಶನಿಮಹಾತ್ಮ ಏನು ಮಾಡ್ತಾರೆ, ಅವ್ರ ಮೇಲೆ ಹೋಗಿ ಅವ್ರ ತಲೆ ಮೇಲೆ ಕುತ್ಕೊಬಿಡ್ತಾರೆ. ಫುಲ್ ಪವರ್, ಒಂದು ಸ್ವಲ್ಪ ಆಂಜನೇಯ ಅಲ್ವಾ, ಅದಕ್ಕಾಗಿ ಒಂದು ಸ್ವಲ್ಪ ಜಾಸ್ತಿ ನನ್ನ ದೃಷ್ಟಿ ಇರಲಿ ಹನುಮಂತನ ಮೇಲೆ ಅಂತ. ಆಗೇನು ಮಾಡ್ತಾರೆ ಅಂತ ಹೇಳಿ ಹನುಮಂತ ಏನು ಮಾಡ್ತಾರೆ ಅಂದರೆ, ಒಂದು ದೊಡ್ಡ ಬೆಟ್ಟನೇ ಬಾಲದಲ್ಲಿ ತೊಗೊಂಡು ಅವ್ರ ತಲೆ ಮೇಲೆ ಇಟ್ಕೊಬಿಡ್ತಾರೆ. ಆಗ ಶನಿಮಹಾತ್ಮನ ಮೇಲೆ ಬಂಡೆಕಲ್ಲು ಇದ್ದಂಗೆ ಆಗುತ್ತೆ. ಫುಲ್ ಫೋರ್ಸ್, ಅದು ಬಂಡೆಕಲ್ಲಿನ ಫೋರ್ಸ್ನ ತಡೆಯೋಕ್ಕಾಗಲ್ಲ ಶನಿಮಹಾತ್ಮ. ಆಗ ಏನು ಮಾಡ್ತಾರೆ, ಏನು ಮಾಡ್ತಾ ಇದೆಯಾ ಅಂತಾರೆ. ನನ್ನ ತಲೆ ಯಾಕೋ ನೋವ್ತಾ ಇತ್ತಲ್ಲ, ನೀನು ಕೂತಿರೋ ತಲೆ ಮೇಲೆ ನನ್ನ ತಲೆ ನೋವ್ತಾ ಇದೆ, ಅದಕ್ಕೆ ತಲೆ ಮೇಲೆ ಬಂಡೆಕಲ್ಲನ್ನ ಇಟ್ಕೊತಾ ಇದ್ದೀನಿ ಅಂತ ಆಂಜನೇಯ ಹೇಳ್ತಾರೆ. ಇನ್ನೊಂದು ಜೈ ಶ್ರೀರಾಮ್ ಅಂತ ಹೇಳಿ ಇನ್ನೊಂದು ದೊಡ್ಡ ಬಂಡೆನ ಇಟ್ಕೊಂಡು ತಲೆ ಮೇಲೆ ಇಟ್ಕೊತಾರೆ. ಸೊ ಟೋಟಲಾಗಿ 6 ಬಂಡೆ ಇಟ್ಕೊಂಡ ತಕ್ಷಣವೇ ಶನಿಮಹಾತ್ಮನಿಗೆ ತಡ್ಕೊಳಕ್ಕಾಗಲ್ಲ ಆ ಫೋರ್ಸ್ನ ಅವ್ರ ಮೇಲೆ. ಆಗ ಹೇಳ್ತಾರೆ, ಎಲ್ಲ ಬಂಡೆಗಳನ್ನ ಇಳಿಸಿ ನಾನು ಆಚೆ ಬರಬೇಕು, ನಿನ್ನ ಮೇಲೆ ನಿನ್ನ ಸವಾಸನೆ ಬೇಡ ಅಂತ ಅಂತಾರೆ. ಆಗ ಹನುಮಂತ, ಆಯ್ತು ನೀನೇ ಬಾ ಅಂದಿದೆ, ನೀನೇ ಬರ್ತೀನಿ ಅಂತ ಹೇಳಿದ್ದು, ಸೊ ನೀನೇ ಆಚೆ ಹೋಗ್ತೀನಿ ಅಂತ ಇದೆಯಾ, ಆಯ್ತು ಹೋಗು ಅಂತೇಳಿ ಬಂಡೆನೆಲ್ಲ ಆಚೆ ತೆಗ್ದಿಕ್ತಾರೆ. ಸೊ ಶನಿಮಹಾತ್ಮ ಆಚೆ ಬಂದ ತಕ್ಷಣ ಆಂಜನೇಯನ ಕೇಳ್ತಾರೆ, ಇದು ಹಿಂಗೆ ಸಾಧ್ಯ ಅಂತ, ಇದು ಶ್ರೀರಾಮನ ಶಕ್ತಿಯಿಂದನೇ ಸಾಧ್ಯ ಅಂತ ಅವ್ರು ಹೇಳ್ತಾರೆ. ಸೊ ಅವಾಗ ನಿಮ್ಗೇನು ಬೇಕು ವರ ಅಂತ ಕೇಳ್ತಾರೆ. ಸೊ ನನ್ನನ್ನು ಪೂಜಿಸ್ತಾರೆ, ಯಾರು ಪೂಜಿಸ್ತಾರೋ ಅವ್ರಿಗೆ ನಿಮ್ಗೆ ಕಷ್ಟ ಕೊಡಬಾರ್ದು ಅಂತ ಆಂಜನೇಯ ಕೇಳ್ತಾರೆ ಶನಿಮಹಾತ್ಮನ ದಿನ, ಶನಿವಾರದ ದಿನ. ಸೊ ಅದಕ್ಕಾಗಿ ಇದನ್ನು ಫಾಲೋ ಮಾಡ್ತಾರಲ್ಲ ಜನ, ಹೋಗಿ ಆಂಜನೇಯನ ಪೂಜಿಸ್ತಾರೆ.